ಉಪನಿಷತ್ತಲ್ಲಿ ಹೇಳುವಾಗ ಪುರಮೇಕಾದಶಂ ಅಂತ ಕೂಡ ವರ್ಣನೆ ಮಾಡಿದೆ. 11 ಬಾಗಿಲಿನ ಮನೆ ಅಂತಲೂ ಹೇಳಿದೆ, 9 ಬಾಗಿಲಿನ ಮನೆ ಅಂತಲೂ ಹೇಳಿದೆ. 9 ಬಾಗಿಲು ಎಲ್ಲರಿಗೆ ಗೊತ್ತಿರುವಂಥದ್ದು. 2 ಕಿವಿ, ಮೂಗು, ಕಣ್ಣು, ಬಾಯಿ 7, ಗುದ ಉಪಸ್ಥ 9. 2 ಎಕ್ಸ್ಟ್ರಾ ಯಾವುದು ಉಪನಿಷತ್ತು ಹೇಳುವಂಥದ್ದು ಅಂದರೆ, ಒಂದು ಬ್ರಹ್ಮರಂಧ್ರ, ಇನ್ನೊಂದು ಬೆವರು ಹರಿಯುವ ಚರ್ಮದ ಮಧ್ಯೆ ಇರುವ ರಂಧ್ರಗಳು. ಒಟ್ಟು 9 ಅಥವಾ 11 ಬಾಗಿಲಿನ ಮನೆ ಜೀವರಿಗೆ ದೇವರು ಕೊಟ್ಟದ್ದು ಈ ದೇಹ. ದಾಸರು ಈ ಮನೆಗೆ ದೇವರನ್ನು ಕರೀತಾ ಇದ್ದಾರೆ. ಹಾಗಾದ್ರೆ ಮೊದಲಿಲ್ವಾ? ಇದ್ದಾನೆ. ಇರುವು ದೊಡ್ಡದಲ್ಲ, ಇರುವಿನ ಅರಿವು, ಅದರ ಅನುಭವ ಅದು ದೊಡ್ಡದು. ಯಾಕಂದರೆ ಭಾಗವತದಲ್ಲಿ ಹೇಳುವಾಗ ಅಂತರ್ಧ್ರುವಾಯ, ನಮ್ಮೆಲ್ಲರ ಒಳಗೆ ಭಗವಂತ ಇದ್ದಾನೆ, ಶಾಶ್ವತವಾಗಿದ್ದಾನೆ. ಆದರೆ ಅನುಪಲಭ್ಯವರ್ತಿ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮೈ, ಮಾತು, ಮನಸ್ಸಿಗೆ ನಿಲುಕದೆ ನಮ್ಮೊಳಗೆ ಇದ್ದಾನೆ. ಇರುವ ಭಗವಂತನ ಅರಿವು ಆ ಭಗವಂತ ಕೊಟ್ಟರೆ ಉಂಟು. ಅದನ್ನು ದಾಸರಾಯರು ಕೇಳ್ಕೊಳ್ತಾ ಇದ್ದಾರೆ. ಬಾರೋ ಮನೆಗೆ ಗೋವಿಂದ. ಈ ಎಲ್ಲ ಮಾತಿನ ಮೂಲ ಗೋವಿಂದ. ಗೋವಿಂದ ಅಂದರೆ ವೇದ ಪ್ರತಿಪಾದ್ಯ. ಎಲ್ಲ ವೇದಗಳು ನಿನ್ನನ್ನೇ ಸರ್ವೋತ್ತಮ ಗುಣಪೂರ್ಣತ್ವೇನ ದೋಷದೂರತ್ವೇನ ನಿನ್ನನ್ನೇ ವರ್ಣನೆ ಮಾಡ್ತಾ ಇದೆ. ನಾನು ನಿನ್ನನ್ನು ಹಾಗೆ ತಿಳಿದಿದ್ದೇನೆ. ಆದ್ದರಿಂದ ಈ ಮನೆಗೆ, ನಿನ್ನ ಮನೆಗೆ ನೀನು ಬಾ. ಬಂದು ನಲಿದಾಡು ಮನದಲ್ಲಿ ಮಾರಾಪಿತನೇ ಆನಂದ. ಈ ಮನಸ್ಸಿನಲ್ಲಿ ನಲಿದಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಏನು ಗೊತ್ತಾ, ಮನಸ್ಸು ಯಾವಾಗಲೂ ಯಾವುದು ತುಂಬ ಚಂದದ ವಸ್ತುವೋ ಅಲ್ಲಿ ನಿಂತು ಬಿಡುತ್ತೆ. ಕೆಲವರು ಹೇಳ್ತಾರೆ ನೋಡಿ, ಅದು ತುಂಬ ಅಟ್ರಾಕ್ಟ್ರಿ, ಅದಕ್ಕೆ ನನ್ನ ಮನಸ್ಸು ಅಲ್ಲಿ ಹೋದರೆ ಈಚೆಗೆ ಬರಲ್ಲ. ನಿಜವಾಗಿ ಭಗವಂತ ಎಂಥವ ಅಂದರೆ, ಅವನು ಮಾರಪಿತ. ಮಾರ ಅಂದರೆ ಮನ್ಮಥ. ಮನ್ಮಥನಿಗೂ ತಂದೆ. ತಂದೆ ಮಾತ್ರ ಅಲ್ಲ, ಅವನಿಗೆ ಸಾಕ್ಷಾನ್ ಮನ್ಮಥಃ. ಮನ್ಮಥನ ಮನಸ್ಸನ್ನೇ ಮಥನ ಮಾಡುವ ಸೌಂದರ್ಯ ಭಗವಂತನದು. ಲೋಕದಲ್ಲಿ ಯಾರಾದರೂ ಚೆನ್ನಾಗಿರೋರು ನೋಡಿಬಿಟ್ರೆ ನಮ್ಮ ಕಣ್ಣು ಆ ಕಡೆ ಹೋಗೋಲ್ಲ, ಅವರನ್ನೇ ನೋಡ್ತಾ ಇರುತ್ತೆ. ಈ ಮನಸ್ಸದ ಅಂಥದ್ದೇ. ಮನಸ್ಸಿಗೆ ಚೆನ್ನಾದದ್ದನ್ನು ಕೊಟ್ಟರೆ ಸಾಕು, ಮನಸ್ಸು ಮತ್ತೆಲ್ಲಿ ಹೋಗೋಲ್ಲ. ಈ ಮನಸ್ಸು ಕೆಟ್ಟದ ಕಡೆ ಹೋಗಿ ಇದೇ ಚೆನ್ನ ಅಂದ್ಕೊಂಡು ಕೂತಿದೆ. ಆ ಮನಸ್ಸಿಗೆ ನೀವು ಒಮ್ಮೆ ಆ ದೇವರನ್ನು ತೋರಿಸಿ. ಕೆಲವರು ನೋಡುವಾಗಲೇ ಹೇಳಿಬಿಡ್ತಾರೆ, ನಿಮ್ಮನ್ನು ನೋಡಿದ್ರೆ ನಂಗೆ ಮೈಯೆಲ್ಲ ಉರಿದು ಹೋಗುತ್ತೆ ಅಂತ. ನಿಮ್ಮನ್ನು ನೋಡಿದ್ರೆ ನಂಗೆ ಅಸಹ್ಯ ಆಗತ್ತೆ. ನಿಮ್ಮನ್ನು ನೋಡಿದ್ರೆ ಮಾತಾಡಿಸ್ಬೇಕು ಅಂತ ಅನಿಸಲ್ಲ. ದೇವರೇನಾಗಿದ್ದಾನ? ಹೇಗಿದ್ದಾನವನು? ಮನ್ಮಥನ ಕೋಟಿ ಮನ್ಮಥರ ಲಾವಣ್ಯವನ್ನು ಧಿಕ್ಕರಿಸುವಂತಹ ರೂಪ ಆ ಭಗವಂತಂದು. ಒಮ್ಮೆ ಆ ಕೃಷ್ಣನ ಕಡು ಚೆಲುವ ಮೂರ್ತಿಯನ್ನು ಒಮ್ಮೆ ನೆನಪಿಸಿಕೊಂಡರೆ ಸಾಕು, ಎಲ್ಲಿಯೋ ಮನಸ್ಸು ಹೋಗಿದ್ರು ಓಡಿ ಬಂದು ಆ ಭಗವಂತನ ಪಾದದಲ್ಲಿ ವಿಹಾರ ಮಾಡುತ್ತೆ. ಆ ಮಾಡುವಾಗ ಆನಂದ ಮತ್ತೆ ಪರಮಾನಂದ. ನೀವು ನಂಬಿ ಬಿಟ್ಟರೆ ಬಿಡಿ. ನಿಮಗೆ ದೇವರ ಕಥೆ ಕೇಳುವಾಗ, ದೇವರನ್ನು ನೋಡುವಾಗ, ದೇವರ ಕೆಲಸ ಮಾಡುವಾಗ ಯಾವ ನೆಮ್ಮದಿ ಇದೆ, ಯಾವ ಸಂತೋಷ ಇದೆ, ಯಾವ ಆನಂದ ಇದೆ, ಅದು ಮತ್ತೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಮನೆ ಪಾರ್ಟಿಗೆ ಹೋಗಿ, ಮದುವೆಗೆ ಹೋಗಿ, ಮುಂಜಿಗೆ ಹೋಗಿ ಏನೋ ಒಂದು ಕಿರಿಕಿರಿ ಇದ್ದದ್ದೇ. ಅದೇ ರಾಯರ ಆರಾಧನೆಗೆ ಹೋಗಿ, ಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ರಿ, ಆನಂದ. ಮನಸ್ಸಿಗೆ ಆನಂದ ಮುದ ಕೊಡುವಂಥದ್ದು ಭಗವಂತ. ಅದನ್ನೇ ಜಗನ್ನಾಥದಾಸರು ಶ್ರವಣ
ಮನಕಾನಂದವೀವುದು. ಶ್ರವಣ ಅಂದರು, ಅದರಿಂದ ಉಳಿದ 8 ನೀವು ಸೇರಿಸ್ಕೊಳ್ಬೇಕು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಶ್ರವಣ ಆನಂದವೀವುದು, ಕೀರ್ತನ ಆನಂದವೀವುದು, ಮನನ ಆನಂದವೀವುದು, ಭಗವಂತನ ಪೂಜಾ ಆನಂದವೀವುದು. ಭಗವಂತನಲ್ಲಿ ಮಾಡುವ ಭಕ್ತಿಯ ಈ ಎಲ್ಲ ಹಂತಗಳು ಕೂಡ ಆನಂದವನ್ನೇ ಕೊಡುವಂಥದ್ದು. ಒಮ್ಮೆ ನಿಮ್ಮ ಮನಸ್ಸಿಗೆ ಭಗವಂತ ಹಿಡಿಸಿದರೆ ಬರೀ ಆನಂದ ಆನಂದ ಆನಂದ. ಯಾರದು? ನಂದನ್ನ ಕಂದ ಕೃಷ್ಣ. ನಂದಗೋಪನಿಗೆ ಮಗನಾಗಿ ಬಂದ. ನಿಜ ನೋಡಿದ್ರೆ ನಂದಗೋಪನಿಗೂ ಮಗ ಅಲ್ಲ, ವಸುದೇವನಿಗೂ ಮಗ ಅಲ್ಲ ರೀ. ಜಗತ್ತಿನ ಮಗ ಅವನೇ. ಏನಾಚಾರ್ಯ? ಹೌದು, ಮಗ ಅಂತ ಯಾರನ್ನು ಕರೀತಾರೆ ಗೊತ್ತಾ? ತ್ರಾತಾಯೇವ ನರಕಾತ್ ಸಹಿ ಪುತ್ರ ನಾಮ. ಮಗ ಅಂತ ಯಾರನ್ನು ಕರಿಬೇಕಂದ್ರೆ ನಮ್ಮ ಆಸ್ತಿನ ಹಂಚ್ಕೊಳ್ಳೋನ್ ಮಗ ಅಲ್ಲ. ಎಷ್ಟೋ ಜನ ಆಸ್ತಿ ಹಂಚ್ಕೊಳ್ತಾರೆ, ಅಸ್ಥಿ ಸಂಚಯನಕ್ಕೆ ಬರೋಲ್ಲ. ನೀ ಜಾಸ್ತಿ ತಗೊಂಡೆ ನೀನೇ ಮಾಡ್ಕೊ ಅಂತ ಇನ್ನೊಬ್ಬ ಮಗನಿಗೆ ಬಿಟ್ಟು ಹೋಗುವಂಥ ಕೆಟ್ಟ ಮಕ್ಕಳಲ್ಲ. ಮತ್ತಾರು? ಯಾರು ನಮ್ಮನ್ನು ನರಕದಿಂದ ಪಾರು ಮಾಡ್ತಾನ ಅಂಥವನಿಗೆ ಮಗ ಅಂತ ಕರಿಬೇಕು. ಜಗನ್ನಾಥದಾಸರು ಹೇಳ್ತಾರೆ, ಭಗವಂತ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನೀನಲ್ಲ, ನಿನ್ನ ನಾಮ ನರಕಸ್ಥರನು ಸಲಹಿತು. ನೋಡಿ, ಭೂಮಿ ಮೇಲಿದ್ದವರು ನರಕಕ್ಕೆ ಬೀಳದ ಹಾಗೆ ಕಾಪಾಡುವವರು ಮಕ್ಕಳಾದರೆ ಈ ಭಗವಂತ ಎಂಥ ಗ್ರೇಟ್ ಮಗ ಗೊತ್ತಾ? ಬಿದ್ದವರನ್ನು ಕಾಪಾಡ್ತಾನೆ. ಒಮ್ಮೆ ಬಿದ್ದರೆ ಮುಗಿದೋಯ್ತು, ಯಾರಿಲ್ಲ. ಆದರೆ ನೀವು ಬಿದ್ದ ಮೇಲ್ ಬರಬೇಕು ಅಂತ ಆಸೆ ಇದ್ದರೆ ಆ ತಾಕತ್ತಿರೋದು ಜಗತ್ತಲ್ಲಿ ಒಬ್ಬನಿಗೆ. ಅದು ಯಾರಿಗೆ? ಭಗವಂತನಿಗೆ. ನೀವು ಜೀವನದಲ್ಲಿ ಯಾರನ್ನು ಏನೋ ಉಪಾಸನೆ ಮಾಡಿದ್ದೀರಿ, ಯಾರನ್ನೋ ಮಗ ಅಂತ ತಿಳಿದಿದ್ದೀರಿ, ಯಾರನ್ನೋ ಅಣ್ಣ ಅಂತ ತಿಳಿದಿದ್ದೀರಿ, ಯಾರನ್ನೋ ಅಪ್ಪ ಅಂತ ತಿಳಿದಿದ್ದೀರಿ. ಇದನ್ನೆಲ್ಲ ಬದಿಗಿಡಿ. ಎಲ್ಲ ರೀತಿಯಿಂದ ಸಂಬಂಧಗಳಿಂದ ಭಗವಂತನನ್ನೇ ಆರಾಧನೆ ಮಾಡಿ. ತಂದೆ ವಿಠ್ಠಲ, ತಾಯಿ ವಿಠ್ಠಲ, ಬಂಧು ವಿಠ್ಠಲ, ಬಳಗ ವಿಠ್ಠಲ, ಮಾತಾಂದ್ರ ಸಿಂಹಶ್ಚ, ಪಿತಾಂದ್ರ ಸಿಂಹೋ, ಭ್ರಾತಾಂದ್ರ ಸಿಂಹಶ್ಚ, ಸಖಾಂದ್ರ ಸಿಂಹ. ಎಲ್ಲ ಬಗೆಯಿಂದ ಭಗವಂತನನ್ನು ಮಾಡಿದರೆ ಎಲ್ಲ ಬಗೆಯ ಸುಖ ಸಂಪತ್ತನ್ನು ಭಗವಂತ ಕೊಡ್ತಾನೆ. ಹಾಗಾದ್ರೆ ನಂದನಿಗೆ ಮಾತ್ರ ಕಂದ ಅಲ್ಲ, ನಮ್ಮೆಲ್ಲರಿಗೆ ಅವನು ಕಂದ. ಅಂತಹ ಹೇ ಭಗವಂತ ನನ್ನ ಮನಸ್ಸಿಗೆ ಬಾರು. ಚಾರುತರ ಶಾರೀರ ಕರುಣ ವಾರಿನಿಧಿ ಭವ ಘೋರನಾಶ ವಾರಿಜಾಸನ ವಂದ್ಯ ನೀರರ ಸರಸದ್ಗುಣ ಹೇ ರಮಾಪತೆ. ಬಾರೋ ಮನೆಗೆ ಗೋವಿಂದ. ಎಷ್ಟು ಅರ್ಥ ಈ 2 ಸಾಲಲ್ಲಿ ದಾಸರಾಯರು ತುರ್ಕಿ ಇಟ್ಟಿದ್ದಾರೆ. ಹೇಗೆ ವ್ಯಾಸರ ಒಂದು ಪದದ ಒಳಗೆ ವಿಸ್ತಾರವಾದ ಅರ್ಥ ಅಡಕ ಆಗಿದೆ. ಅದನ್ನು ಆಚಾರ್ಯರು, ಟೀಕಾಚಾರ್ಯರು, ಜ್ಞಾನಿ ವರೇಣ್ಯರು ತೋರಿಸಿಕೊಟ್ರು. ಆ ಎಲ್ಲ ಸಾರವನ್ನು ಒಂದೊಂದುಗಳಲ್ಲಿ ದಾಸರಾಯರು ಇಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಚಾರುತರ ಶಾರೀರ. ಭಗವಂತನ ಶರೀರ ಎಂಥದ್ದು? ನಮ್ಮಂಥ ಶರೀರ ಅಲ್ಲ, ಸುಂದರವಾದ ಶರೀರ. ಸುಂದರ ಅಂದರೆ ನಮಗೂ ಸೌಂದರ್ಯ ಇದೆ, ಕೆಲವು ಕಾಲ ಮಾತ್ರ. ನಮಗೆ ಶರೀರ ಅಂತ ಕರೀತಾರೆ. ಇದಕ್ಕೆ ಶರೀರ ಅಂತ ಕರೆಯೋದೇ ಶೀರ್ಯತೆ, ಶಿಂಕ್ ಆಗತ್ತಂತೆ. ಅಂದರೆ ಆಗಲೂ ಒಂದೇ ರೀತಿ ಇರಲ್ಲ. ಪ್ರತಿ ಕ್ಷಣಕ್ಕೆ ನಮ್ಮ ದೇಹ ಸುಕ್ಕು ಕಟ್ತಾ ಇದೆ, ಗೊತ್ತಾಗಲ್ಲ. ದಿನಾ ಕನ್ನಡಿ ನೋಡೋರಿಗೆ ಒಂದಿನ ಗಾಬರಿ, ಕನ್ನಡಿ ನೋಡ್ತಾರೆ ಒಂದು ಬಿಳಿ ಕೂದಲು ಬಂದುಬಿಟ್ಟಿರುತ್ತೆ. ಭಾರಿ ಭಯ ಆಗಿ ಆ ಕಡೆ ನೋಡಿ ಕಿತ್ತಿ ಹಸ್ತು ಬಿಡ್ತಾರೆ, ಪೂರಾ ಕಪ್ಪಾಯಿತು. ಆಮೇಲೆ ನೋಡ್ತಾರೆ ಮಾರನೇ ದಿವಸ ಆ ಪ್ಲೇಸಲ್ಲಿ 2 ಅಯ್ಯೋ ಅಂತ ಭಯ ಆಯಿತು. ಮತ್ತದಕ್ಕೇನೋ ಬಣ್ಣ ಹುಯ್ಕೊಂಡ್ರು, ಅದಿನ್ನೇನೋ ಬಣ್ಣ ಆಯಿತು. ಎಲ್ಲ ಅವ್ಯವಸ್ಥೆ ರೀ. ನಮ್ಮ ಶರೀರನೇ ಅಂಥದ್ದಪ್ಪ. ಇಂಥದ್ದು ದೇವರಿಗಿಲ್ಲ ಅಂತ ತಿಳ್ಕೊಳ್ಬೇಕು. ಅವನಿರಲಿ, ಅವನ ಹೆಂಡತಿ ಲಕ್ಷ್ಮಿ
ಅವಳು ಕೂಡ ವಿಕಾರ ಇಲ್ಲದವಳು, ನಿರ್ವಿಕಾರಳೆ. ಅವಳಿಗೆ ವಿಕಾರ ಇಲ್ಲ ಅಂದಮೇಲೆ ಅವಳಿಗಿಂತ ಅನಂತ ಅನಂತ ಗುಣಗಳಿಂದ ಆಧಿಕ್ಯನಾದ ಭಗವಂತನಿಗೆ ಚಾರುತರ ಶಾರೀರ. ಯಾಕಂದರೆ ನೋಡಿ, ಮೊದಲ ಸಾಲಿನಲ್ಲಿ ಹೇಳುವಾಗ ಅವನಿಗೆ ಸುಂದರ ಅಂತ, ತುಂಬ ಸುಂದರ ದೇವರು. ಈ ಮದುವೆ ಆದ ಹೊಸರಲ್ಲಿ ಗಂಡನಲ್ಲಿ ಸೌಂದರ್ಯ, ಹೆಂಡತಿಯಲ್ಲಿ ಸೌಂದರ್ಯ, ಲೈಫ್ ಚೆನ್ನಾಗಿ ನಡೆದು ಹೋಗಿಬಿಡುತ್ತೆ. ಆ ಸೌಂದರ್ಯ ಗುಂದುತ್ತಾ ನಮ್ಮ ಎದ್ದೆದ್ದು ಕಾಣುತ್ತೆ, ಜಗಳ ಶುರುವಾಗತ್ತೆ. ಆದರೆ ಲಕ್ಷ್ಮಿಯಲ್ಲಿ ಈ ಪ್ರಾಬ್ಲಮ್ ಇಲ್ಲ, ನಾರಾಯಣನಲ್ಲಿ ಈ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಯಾವ ಕಾಲಕ್ಕೂ ಒಂದೇ ರೀತಿ ಇರುವಂತಹ ದಂಪತಿಗಳವರು. ಅವನ ಶರೀರ ಅಂಥದ್ದು ಅಲ್ಲ. ಈ ಥರ ನಾವು ತಿಳಿಯೋದ್ರಿಂದ ನಮಗೇನು ಸಿಗುತ್ತೆ? ನಮಗೂ ಅಂಥ ಶರೀರ ಸಿಗುತ್ತೆ. ಇಲ್ಲದೆ ಇದ್ದರೆ ಹೋಗೋವಂಥ ಕೊಳತು ಹೋಗುವಂಥ ಹಾಳಾಗುವಂಥ ಶರೀರವೇ ಮತ್ತೆ ಮತ್ತೆ ಸಿಗುತ್ತೆ. ನಿಮ್ಗೆ ಹಾಗೆ ಸಿಗಬಾರ್ದು ಅಂದರೆ ಎಂಥ ದೇವರು ನಿಮ್ಮ ಮನಸ್ಸಿಗೆ ಮನೆಗೆ ಬರಬೇಕು ಅಂದರೆ ಇಂಥ ಶರೀರದ ದೇವರು, ಚಾರುತರ ಶರೀರ. ಜೊತೆಗೆ ದೇವರಲ್ಲಿ ಇನ್ನೊಂದಿದೆ, ಕರುಣಾವಾರಿಧಿ. ವಾರಿಧಿ ಅಂದರೆ ಸಮುದ್ರ. ದೇವರು ಕರುಣೆಯ ಕಡಲು. ಈ ಕಡಲಿಗಾದರೂ ಒಂದು ಲಿಮಿಟ್ ಇದೆ ರೀ, ದೇವರ ಕಾರುಣ್ಯಕ್ಕೆ ಲಿಮಿಟ್ ಇಲ್ಲ. ಈ ಶಬ್ದ ಯಾಕೆ ಪ್ರಯೋಗ ಮಾಡ್ತಾರೆ ದಾಸರಾಯರು ಅಂದರೆ, ನಾನು ಮಾಡಿರೋ ಸಾಧನೆಗೆ ಬದಲಾಗಿ ನೀನು ನನ್ನ ಹೃದಯಕ್ಕೆ ಮನಸ್ಸಿಗೆ ಬಾ ಅಂತ ನಿನ್ನ ಕರೀತಿಲ್ಲ. ಯಾಕಂದರೆ ನೀನು ನನ್ನ ಮನಸ್ಸಿಗೆ ಬರುವಷ್ಟು ಸಾಧನೆ ಮಾಡುವ ಯೋಗ್ಯತೆ ನನಗಿಲ್ಲ. ದಾಸರಾಯರು ಮತ್ತೊಂದು ಪದ್ಯದಲ್ಲಿ ಕೇಳ್ತಾರೆ, ಎಂದಾದರೂ ದೇವರು ಯಾರಿಗಾದರೂ ಕಂಡ್ರೆ ಯಾಕೆ ಕಂಡ? ಅವರ ಸಾಧನೆ ಮಾಡಿದ್ರು ಅದಕ್ಕೆ ಕಂಡ ಅಲ್ಲ, ಅವರ ಸಾಧನೆಗಿಂತಲೂ ದೇವರ ಕಾರುಣ್ಯ ದೊಡ್ಡದು. ನಿನ್ನೆ ಲೆಕ್ಕಕ್ಕೆ ಬರಲ್ಲ ರೀ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಕರ್ಮಣ. ಯಾವುದು ಕೆಲಸಕ್ಕೆ ಬರಲ್ವಂತೆ. ಯಾವುದು ಬರುತ್ತೆ? ಕರುಣೆ. ಅದನ್ನು ನೀವು ಉಪಾಸನೆ ಮಾಡಿರಬೇಕು. ದೇವರು ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಅದರಲ್ಲಿ ಒಂದು ಗುಣ ಅವನ ಕಾರುಣ್ಯದ ಗುಣ. ಅದನ್ನು ತಿಳಿಬೇಕು. ತಿಂದಿಲ್ಲ ಆದರೆ ನಮ್ಮ ಮನೆಗೆ ಪರ್ಮನೆಂಟ್ ಬಂದ್ಬಿಡು ಅಂತ ಕರಿತಾ ಇದ್ದೇನೆ. ಆದರೆ ನೀ ಕರುಣಾವಾರಿಧಿ ಅಲ್ವಾ, ಕರುಣೆಗೆ ಕಡಲಲ್ವಾ, ಮಿತಿಯಿಲ್ಲದ ಕರುಣಾ ಸಾಗರ, ನನ್ನ ಮನಸ್ಸಿಗೆ ಬಾ ಅಂತ ಹೀಗೆ ಭಗವಂತ ನನ್ನ ಕರಿಬೇಕು. ಅಲ್ಲ, ಬಂದ ಅಂತ ಇಟ್ಕೊಳ್ಳಿ, ಏನು ಪ್ರಯೋಜನ? ದೇವರು ಬಂದರೆ ಏನು ಪ್ರಯೋಜನ? ಇಷ್ಟು ಜನ್ಮದಲ್ಲಿ ಇಷ್ಟೆಲ್ಲ ಉಪವಾಸ ವ್ರತ ನೇಮ ಮಾಡಿ ಕಡೆಗೂ ಏನೋ ದೇವರು ಹೋದ್ರೋಗ್ಲಿ ಅಂತ ಬಂದಿದ್ದರಿಂದ ಏನಾಯಿತು? ಭವಘೋರನಾಶನ. ಭವ ಸಂಸಾರ ಎಂಥದ್ದದು? ಘೋರವಾದದ್ದು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ. ಅಪರ್ಣಾಚಾರ್ಯರು ಸಂಸಾರವನ್ನು ವಿಶ್ಲೇಷಣೆ ಮಾಡ್ತಾ ಅವ್ರು ಹೇಳ್ತಾರೆ, ಸಂಸಾರ ಎಂಥದ್ದು. ದಾಸರಾಯರು ಮತ್ತು ಹೇಳ್ತಾರೆ, ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನೀವಾರಿಸಿ ದಾಟಿಸಂಬಿಗ. ಸಂಸಾರ ಅನ್ನುವಲ್ಲಿ ಆರೇ ತೆರೆ, ಅದು ಎಷ್ಟಿದೆ, ನಮ್ಮನ್ನು ಮೀರಿ, ಯೋಗ್ಯತೆ ಮೀರಿ ಬರ್ತಾ ಇದೆ. ಏನೋ ಫುಲ್ಫಿಲ್ ಮಾಡೋಣ, ಪೂರ್ಣ ಮಾಡಿಯೇ ದಾಟೋಣ ಅಂತ ಅಂದ್ಕೊಂಡ್ರಿ. ಮೊದಲನೇ ಅಲೆ ಕಾಮ. ಕಾಮ ಬೇಕು 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 ಬೇಕು. ಎಷ್ಟು ಬೇಕ್ರಿ? ಏನೋ ಒಂದು ಸಣ್ಣ ಪುಟ್ಟ ಬೇಕಾದ್ರೆ ಏನೋ ಮಾಡ್ಕೊಳ್ಬೋದ್ರಿ. ಸಣ್ಣದೊಂದು ಸೈಟ್ ತೊಗೊಂಡು ಮನೆ ಕಟ್ಕೋಬೇಕು, ಜೀವನದಲ್ಲಿ ಮನೆ ಬೇಕು ಬಂದರೆ ಮಾಡ್ಕೋಬೋದ್ರಿ. ಅದು ಬಿಟ್ಟು ಬೆಂಗಳೂರಿನ ವಿಧಾನಸೌಧನೇ ನಮ್ಮ ಹೆಸ್ರಿಗೆ ಮಾಡ್ಕೋಬೇಕು ಅಂದರೆ ಯಾವತ್ತು ಮೀರಿ ಆಸೆ ಮನುಷ್ಯನನ್ನು ಮೀರಿ ಬರ್ತಾ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾರು ನಮ್ಮ ಯೋಗ್ಯತೆ ಮೀರಿ ಅಲ್ಲ ಏನಾದರೂ ಮಾಡಿ ನಾವೇ ಅದನ್ನು ಅದುಮಿ ಹಿಡಿಲಿಕ್ಕೆ ಸಾಧ್ಯವ, ದಮನ ಮಾಡಲಿಕ್ಕೆ ಸಾಧ್ಯವ?